ಸೊ ಹೇಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಿಹಿ ವ್ಲಾಗ್ಸ್. ಸೊ ಇವತ್ತು ನಮ್ಮ ಅಜ್ಜಿ ಸಾಂಬಾರ್ ಪುಡಿ ಮತ್ತು ಧನಿಯಾ ಪುಡಿ ಮಾಡಬೇಕು ಅಂತಿದ್ರು. ಸೊ ಅದಕ್ಕೆ ನಾನು ವಿಡಿಯೋ ಮಾಡಿಕೊಂಡೆ. ಆ್ಯಂಡ್ ಇಲ್ಲಿ ಖಾರ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಧನಿಯಾ ಮತ್ತು ಅರ್ಶಿನದ ಕೊಂಬನ್ನ ಚಚ್ಕೊಂಡು ಇಟ್ಕೊಂಡಿದ್ರು ಆ್ಯಂಡ್ ಬಿಸಿಲಲ್ಲಿ ಇಕ್ಕಿದ್ರು. ಆ್ಯಂಡ್ ಈಗ ಎಲ್ಲದನ್ನೂ ಸ್ವಲ್ಪ ಹುರ್ಕೊತಾ ಇದ್ದಾರೆ, ಒಂದು ಸ್ವಲ್ಪ ಬಿಸಿ ಆಗೋ ತನಕ. ಇದು 1 kg, 1/4 kg ಒಣಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ, ಖಾರದ ಮೆಣಸಿನ್ಕಾಯಿ. ಇದು ಗುಂಟೂರು ಅರ್ಧ kg. ಇದು ಬ್ಯಾಡಗೆ ಮೆಣಸಿನ್ಕಾಯಿ ಅರ್ಧ kg. ಸೊ ಗೈಸ್, ಇವಾಗ ಅಜ್ಜಿ ಎಲ್ಲ ಹುರ್ಕೊಂಡು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ಯಾವ್ಯಾವ ಐಟಮ್ನ ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ತೊಗೊಬೇಕು ಅಂತ ಹೇಳ್ತೀನಿ. ಫಸ್ಟು ಜೀರಿಗೆ 3/4 kg, ಧನಿಯಾ 1 kg, ಮೆಂತೆ 150 ಗ್ರಾಮ್, ತೊಗರಿಬೇಳೆ 1/4 kg, ಉದ್ದಿನ ಬೇಳೆ 250 ಗ್ರಾಮ್, ಹೆಸರು ಕಾಳು 250 ಗ್ರಾಮ್, ಕಡಲೆಕಾಳು 250 ಗ್ರಾಮ್, ಸಾಸಿವೆ 150 ಗ್ರಾಮ್, ಅಕ್ಕಿ 200 ಗ್ರಾಮ್, ಅರಿಶಿನ ಕೊಂಬು 150 ಗ್ರಾಮ್, ಆ್ಯಂಡ್ ಕರಿಬೇವು 2 ಕಟ್ಟು, ಮೆಣಸು 200 ಗ್ರಾಮ್, ಹಿಂಗೆ ಬಂದರೆ ಆಪ್ಷನಲ್ ಗೈಸ್, ನಿಮಗೆ ಬೇಕು ಅಂದರೆ ಹಾಕ್ಕೊಬೋದು. ಆ್ಯಂಡ್ ಅದನ್ನು ಕೂಡ ಸ್ವಲ್ಪ ಹುರ್ಕೊಂಡು ಹಾಕ್ಕೊಬೇಕು. ಸೊ ಗೈಸ್, ಇವಾಗ ನಾವು ಆಗಲೇ ಹುರ್ಕೊಂಡಿದ್ವಲ್ಲ ಖಾರ ಮೆಣಸಿನ್ಕಾಯಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಇವಾಗ ಎಲ್ಲ ಅದನ್ನ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಒಂದು ಕ್ಲೀನಾಗಿರೋ ಕೋಲ್ ತೊಗೊಂಡು ಚೆನ್ನಾಗಿ ಜಜ್ಜಬೇಕು. ಪುಡಿ ಮಾಡ್ತಾ ಇದ್ದೀನಿ, ಒಡೆದು ಹಾಕಬೇಕು, ಅದಕ್ಕೆ ಮಿಕ್ಸ್ ಮಾಡಬೇಕು ಕಾಳುಗಳಲ್ಲಿ. ಈ ಥರ ಎಲ್ಲ ಪುಡಿ ಮಾಡ್ಕೊಂಡೈತಿ. ಇದು ಮೆಣಸಿನ್ಕಾಯಿ 3 ತಂಡಕ್ಕೆ ಮೆಣಸಿನ್ಕಾಯಿನೂ ಎಲ್ಲ ಪುಡಿ ಮಾಡ್ಕೊಂಡೈತೆ. 2 ಮಿಕ್ಸಿಗೆ ಕಳಿಸ್ಬೇಕು. ಮಸಾಲೆ ಪೌಡ್ರ್ ಇದು ಮಸಾಲೆ ಪೌಡ್ರು, ಧನಿಯಾ ಪೌಡ್ರು, 2 kg ಧನಿಯಾ ತೊಗೊಂಡಿದ್ದೀನಿ, ಮಸಾಲೆ ಪೌಡ್ರು, ಈ ಕರಿಬೇವು ಸೊಪ್ಪು 2 ಇಡ್ಲಿ, ಇದು ಅರಿಶಿನ ಒಂದು ಕಟ್ಟು, ಅರಿಶಿನ ಕಲ್ಲರ್ಗೆ ಒಂದು 100 ಗ್ರಾಮ್ ಅರಿಶಿನ ಕೊಂಬು ಹಾಕಿದ್ದೀನಿ. ಇದು ಮಿಕ್ಸ್ ಮಾಡಿ ಮಿಷಿನ್ಗೆ ಕಳಿಸ್ಬೇಕು ಅಷ್ಟೆ. ಮಿಷಿನ್ಗೆ ಹಾಕ್ಸ್ಕೊಂಬಂದೈತೆ. ಈ ಥರ ದೊಡ್ಡ ಬಟ್ಲಲ್ಲಿ ಇಟ್ಟಿದ್ದೀನಿ. ಈಗ ಸೂಪರ್ ಬಂದಿದೆಯಾ ಕಲರ್ ಎಲ್ಲನೂ. ಈಗ ಜರಡಿ ಮಾಡಿ ಇದು ಬಾಕ್ಸಿಗೆ ತೆಗಿತಾ ಇದ್ದೀನಿ. ಸೂಪರ್ ಚೆನ್ನಾಗಿ ಬಂದಿದೆ ಸಾಂಬಾರು ಪುಡಿ. ಇದು ಮಸಾಲೆ ಪುಡಿ. ಮಿಷಿನ್ಗೆ ಹಾಕ್ಸ್ಕೊಂಬಂದು ಜರಡಿ ಮಾಡಿ ಈ ಬಾಕ್ಸ್ಗಳಿಗೆ ಎತ್ತಿದ್ದೀನಿ. ಸೂಪರ್ಗೆ ಬಂದಿದೆ, ಅದು ಚೆನ್ನಾಗಿ ಬಂದಿದೆ. ಸೊ ಗೈಸ್, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಕಲರ್ ನೋಡಿ ಏನು ಸಖತ್ತಾಗಿದೆ. ಆ್ಯಂಡ್ ಟೇಸ್ಟು ಕೂಡ ಚೆನ್ನಾಗಿದೆ. ಯಾಕೆ ಅಂದರೆ ನಾವು ಈಗಾಗಲೇ ಟ್ರೈ ಮಾಡಿದ್ದೀವಿ ಸಾಂಬಾರು ಪುಡಿನ. ಆ್ಯಂಡ್ ನಿಮ್ಗೆ ಈ ವಿಡಿಯೋ ತುಂಬ ಉಪಯೋಗ ಆಗುತ್ತೆ ಅಂದ್ಕೊತಾ ಇದ್ದೀನಿ. ಆ್ಯಂಡ್ ಲಾಸ್ಟಾಗಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಸೊ ಬೇಗ ಸಬ್ಸ್ಕ್ರೈಬ್ ಆಗ್ತಾಯಿರಿ. ಆ್ಯಂಡ್ ನಮ್ಮ ಮುಂದಿನ ವೀಡಿಯೋಸ್ಗೆ ವೆಯ್ಟ್ ಮಾಡ್ತಾಯಿರಿ.